ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತ ಹೇಳ್ಬೋದು ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ. ನನಗೆ ಖುಷಿ ಆಗ್ತಾ ಇದೆ. ಇದನ್ನ ಇಟ್ಕೊಳ್ಳೋ ಅಷ್ಟು ನನಗೆ ಅಷ್ಟು ಪುಣ್ಯ ಮಾಡಿದ್ಮೇಲೆ ಇವಾಗ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಕನ್ನಡಕ್ಕೆ ಕೊಡುಗೆ ನೀಡಿದಂತ DVG ಅವರ ಗುಂಡಪ್ಪ ಅವರ ಸ್ವಾಹಸ್ತಾಕ್ಷರ ನೋಡಿ. ಇವರ ತಾತನವರಿಗೆ ಬರ್ದಿದ್ದು ಕನ್ನಡದಲ್ಲಿ ಬರ್ದಿದ್ದಾರೆ, ಇಂಗ್ಲಿಷಲ್ಲಿ ಬರ್ದಿದ್ದಾರೆ. ಅವಾಗ ಈ ತರ ಪೋಸ್ಟ್ ಕಾರ್ಡ್ ಇತ್ತಲ್ಲ, ಅದ್ರ ಜೊತೆಗೆ ತೆಲುಗುನ ಕನ್ನಡದಲ್ಲಿ ಬರ್ದಿದ್ದಾರೆ. ಯಾವ 1971 1971 ಬರ್ದಿರೋದು ನೋಡಿ. ಯಾವ ಬರ್ದಿದ್ರು, ಯಾಕೆ ಬರ್ದಿದ್ರು, ಏನು ತೆಲುಗಲ್ಲಿ ಯಾಕೆ ಬರ್ದಿದ್ದಾರೆ ಅಂತ ಎಲ್ಲ ಸರ್ ಹೇಳ್ತಾರೆ ಗುರುಗಳೇ. ಹೇಳಿ. ಫ್ಯಾನ್ ಆಫ್ ನಮ್ಮ ಮನೆಗೆ ಅವಿನಾಭಾವ ಸಂಬಂಧ ಎನ್ನುವುದಕ್ಕೆ ಇದೇ ಒಂದು ಪುರಾವೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ಅವರು ಹಂಚ್ಕೊಳ್ತಾ ಇದ್ರು. ಇದರಲ್ಲಿ ಬರೆದಿದ್ದಾರೆ ಅವರು. ಸೊ ನಮ್ಮ ಸೋದರ ಅತ್ತೆ ಅಂತ ಏನು ಕರಿತೀವಿ, ನಮ್ಮ ಅಜ್ಜಿಯವರು, ಅವರು ನಿಮಗೆ ಅಕ್ಕ ಆಗಿದ್ದಾರೆ, ನನಗೆ ತಂಗಿ ಆಗಿದ್ದಾರೆ. ಅವರನ್ನು ಇವತ್ತಿನ ದಿನ ನಾವು ಕಳ್ಕೊಂಡಿದ್ದೀವಿ. ಅವರ ತಪಸ್ಸು ನಮಗೆ ಯಾವತ್ತೂ ಕೂಡ ಅಷ್ಟೇ ಆಶೀರ್ವಾದವಾಗಿದೆ ಅಂತ ಈ ಕಾಂಟೆಂಟ್ ಇದರಲ್ಲಿ ಬರೆದಿರುವಂಥ ಒಂದು ಲೆಟರ್. ಅವ್ರಿಗೆ ಆವಾಗ ಕೂಡ 1971 ಅಂತ ಹೇಳಿದ್ರೆ ಏಜ್ಡ್ ಪರ್ಸನ್. ಅವರು ಓಡಾಡೋಕ್ಕಾಗ್ತಾ ಇರಲಿಲ್ಲ, ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬರೆದಿರುವಂಥ ಲೆಟ್ರ್ ಇದು. ಅವಾಗ ಪಾಪ ಅವ್ರಿಗೆ ಅಷ್ಟು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಸೊ 1971 ಅಂತ ಹೇಳಿದ್ರೆ ನಾವೆಲ್ಲ ಹುಟ್ಟೇ ಇಲ್ಲ. ಒಂದು ಶ್ರದ್ಧಾಂಜಲಿ ಪತ್ರ ಅಂತ ಹೌದು. ಇವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಪ್ ಅನ್ನ ಒಂದು ವರ್ಡ್ ಅಲ್ಲಿ ಮುಗಿಸ್ಬಿಡ್ತೀವಿ. ಅದಕ್ಕೆ ಅವರು ಬರೆದಿದ್ದಾರೆ, ಇವರು ನಿಮಗೆ ಅಕ್ಕ, ನನಗೆ ತಂಗಿ, ತಪಸ್ಸು ಮಾಡಿದಂತೆ ಅವರ ಜೀವನವನ್ನು ನಡೆಸಿದ್ದಾರೆ. ಅವರ ಸ್ಮರಣೆ ತುಂಬ ಪವಿತ್ರವಾದಂಥದ್ದು. ಅವರಿಗೆ ಪುಣ್ಯ ಲೋಕ ಅವರಿಗೆ ಸಿಗಲಿ, ಚಿರಕಾಲ ಅವರ ಆಶೀರ್ವಾದ ನಮಗೆ ಇರಲಿ ಅಂತ ಬರೆದಿರೋಂಥ ಒಂದು ಕಾಂಟೆಂಟ್ ಇದು. ವೇದಮೂರ್ತಿ ಬ್ರಹ್ಮಶ್ರೀ ಅನ್ನಂಭಟ್ರವರು. ಸೊ ಇಂಗ್ಲೀಷಲ್ಲೂ ಬರೆದಿದ್ದಾರೆ, ಕೋಲಾರ ಜಿಲ್ಲೆ ಮುಳಬಾಗಿಲು ಅಂತ. ಅಷ್ಟೇ ಕಾಂಟೆಂಟ್. ಇವರಿಗೆ ಯಾವ ರೀತಿ ಅವರಿಗೆ ಗುರುಭಕ್ತಿ ಇತ್ತು ಅನ್ನೋದಕ್ಕೆ ಯಾಕೆ ಬರೆದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮಾತೃಭಾಷೆ ಬಂದು ತೆಲುಗು. ನಾವು ಮನೆಯಲ್ಲೆಲ್ಲ ತೆಲುಗು ಮಾತನಾಡ್ತಾ ಇದ್ದು. ಸೊ ಎದುರು ಮನೆ ಇದ್ದಂಥ DV ಗುಂಡಪ್ಪನವರು ಕನ್ನಡ ಮಾತೃಭಾಷೆ ಅವ್ರದ್ದು, ಪಕ್ಕ ಕನ್ನಡ, ದೇವನಹಳ್ಳಿ ಅವರು ಕನ್ನಡ ಮಾತಾಡ್ತಾ ಇದ್ರು. ಆದರೂ ಕೂಡ ಕನ್ನಡ ಮತ್ತು ತೆಲುಗಿಗೆ ಯಾವುದೇ ಒಂದು ಭೇದ ಭಾವ ಇಲ್ದಿರ ನಮ್ಮ ಮನೆಗೆ ಬಂದುಬಿಟ್ರೆ ತೆಲುಗೇ ಮಾತಾಡ್ತಾ ಇದ್ರು ಅವರು. ಏನಾದರೂ ಲೆಟ್ರ್ ಬರೀಬೇಕಾದ್ರೂ ಕೂಡ ತೆಲುಗಲ್ಲೇ ಬರೆದಿದ್ದಾರೆ, ಕನ್ನಡ ಅಕ್ಷರಗಳು. ಆದರೆ ವೊಕ್ಯಾಬ್ಯುಲರಿ ಬಂದ್ಬಿಟ್ಟು ಎಲ್ಲ ಕೂಡ ತೆಲುಗೇ ಬರೆದಿದ್ದಾರೆ. ಹಾಗೆ ಅವರು ಕನ್ನಡದಲ್ಲೇ ಬರೆದಿದ್ದಾರೆ. ಕನ್ನಡದಲ್ಲಿ ಬರೆದಿರೋದು ಅದು ಉದ್ದೇಶ. ಅದು ತೆಲುಗು ಅದನ್ನ ತರ್ಜಿಮೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಾಗಿದೆ ಅಂತ ಇದನ್ನ ನೀವು ಕಾಪಾಡ್ಕೊ ಬಂದಿದ್ದೀರಲ್ಲ ಸರ್, ಅದೇ ಗ್ರೇಟ್. ಮತ್ತೆ ನೀವು ತೆಲುಗು ಅನ್ಸಲ್ಲ, ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ. ಜನರೇಷನ್ ಗ್ಯಾಪ್ ಆಗ್ತಲ್ಲ. ನಮ್ಮ ತಾತ ಮುತ್ತಾತ ಅಂದ್ರೆ ಅವರು ತೆಲುಗು ಇರಬಹುದು. ಈಗ ನಾವು ಓದಿದ್ದು ಬರೆದಿದ್ದು ಎಲ್ಲ ಕನ್ನಡದಲ್ಲೇ ಆಗೋದ್ರಿಂದ ಕನ್ನಡ ಬರ್ತದೆ. ಅದು ಮಾತೃಭಾಷೆ ಆಗಿರೋದ್ರಿಂದ ಮೀನಿಗೆ ಈಜು ಕಲಿಸ್ದಂಗೆ ಆಗ್ತದೆ. ಹಾಗಾಗಿ ಈ ಪುಸ್ತಕದಲ್ಲಿ ಅವರು ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಇದು DV ಗುಂಡಪ್ಪ ಅವರು ಜ್ಞಾಪಕ ಚಿತ್ರಕಲೆ ಅಂತ DV ಗುಂಡಪ್ಪನವರೇ ಬರೆದಿರುವಂಥದ್ದು. ಇದು ಯಾವ ಮಹನೀಯರು ವೇದಶಾಸ್ತ್ರ ನಿಷ್ಠರಾಗಿ ನನ್ನ ಮುತ್ತಜ್ಜ ತಾತನ ಕಾಲದಿಂದಲೂ ನಮಗೆ ಕುಲ ಪುರೋಹಿತರಾಗಿದ್ದು, ಅವ್ರ ಮನೆಯಲ್ಲಿ ಕೂಡ ನಾವು ಪುರೋಹಿತ ಮಾಡಿಸ್ತಾ ಇದ್ವು. ಸೊ ಅಂದರೆ DV ಗುಂಡಪ್ಪ ಅವರಿಗೆ ಉಪನಯನ, ನಾಮಕರಣ ಎಲ್ಲ ಮಾಡಿಸಿದ್ದು ನಮ್ಮ ತಾತ ಮುತ್ತಜ್ಜ ಅವರೇ ಮಾಡಿಸಿರೋದು. ಹಾಗಾಗಿ ನನ್ನ ತಾತಂದಿರ ಆಪ್ತ ಮಿತ್ರರಾಗಿದ್ದು, ನನ್ನ ತಂದೆಗೆ ಗುರುವಾಗಿದ್ದು, ನನಗೆ ವೇದ ಗುರುವಾಗಿದ್ದು, ಪುರುಷ ಸೂಕ್ತ ಮಂತ್ರಪಾಠವನ್ನು ಕಲಿಸಿದ್ದಕ್ಕೋಸ್ಕರ ಶಿಷ್ಯರಿಗೆ ಅನ್ನದಾನ ವಿದ್ಯಾದಾನವನ್ನು ಮಾಡಿ ಕೀರ್ತಿವಂತರಾದರು. ಅಂತಹ ಮುಳಬಾಗಿಲಿನ ಬ್ರಹ್ಮಶ್ರೀ ವೇದಮೂರ್ತಿ ಅನ್ನಂಭಟ್ರು ಅಂದರೆ ವೆಂಕಟರಾಮ್ ಭಟ್ರವರ ಪುಣ್ಯಸ್ಮೃತಿಗೆ ಈ ಪುಸ್ತಕ ಸಮರ್ಪಿತ. ಹಿಂಗೆ ನೆನಪುಗಳನ್ನ ಮಾಡ್ಕೊಂಡು ಯಾವ ರೀತಿ ಸಮರ್ಪಿಸ್ತಾ ಇದ್ದಾರೆ, ಬರವಣಿಗೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಇದರಲ್ಲಿ ಕೂಡ ಅಷ್ಟೇ ನಮ್ಮ ತಾತನವರಿಗೆ, ನಮ್ಮ ತಂದೆಯವರಿಗೆ ಆಶೀರ್ವಾದವನ್ನು ಮಾಡಿ ಬರೆದಿರಂತಹ ಚಿರಂಜೀವಿ ಅನ್ನಂಭಟ್ರ ರವರ ಆಶೀರ್ವಾದ ಪೂರ್ವಕವಾಗಿ DV ಗುಂಡಪ್ಪ. ಇದು 1992 ನಮ್ಮ ತಂದೆಯವರಿಗೆ ಕೊಟ್ಟಿರೋದು ಈ ಪುಸ್ತಕ. ಅವ್ರದೇ ಹಸ್ತಾಕ್ಷರ DV ಗುಂಡಪ್ಪ ಅಂತ. ಎಷ್ಟು ಅವಾಗ ಅದ್ರ ಪುಸ್ತಕದ ಬೆಲೆ ನೋಡಿ ಸರ್. ಅದೆಲ್ಲ ತುಂಬಾ ಆಣೆಗಳಲ್ಲಿ ಇರ್ತದೆ, ಪೈಸೆಗಳು ಆಣೆಗಳು ಅಷ್ಟೇ. ಇವಾಗ ಆಣೆನೇ ಇಲ್ವಲ್ಲ, ಪೈಸೆನೇ ಇಲ್ಲ. 1 ರೂಪಾಯಿ ಚಾಕ್ಲೇಟ್ ಸಿಗಲ್ಲ. ಇದೆಲ್ಲ 1 ರೂಪಾಯಿ 20 ಪೈಸೆ ಆ ಥರ ಇರ್ತದೆ ಅಷ್ಟೇ.
ಬೆಲೆ ಇಲ್ಲಿ ಬರೆದಿದ್ದಾರೆ ನೋಡಿ. ಓ ಎಷ್ಟು ಗೊತ್ತಾ, ₹1.75 ಪೈಸೆಗೆ ಅಷ್ಟೇ. 38లో దాసర్లు గురుంలో వస్తా ఉంటాడు స్వామి. ನಮ್ಮ ತಾತ ಅವರು ಕುದುರೆಯಲ್ಲಿ ಹೋಗ್ತಾ ಇದ್ರಂತೆ. ಅಲ್ಲೆಲ್ಲ ಪುರೋಹಿತರು, ಅವರೆಲ್ಲ ರಾಜ ಪುರೋಹಿತರು ಅಂತ ಹೇಳಿದ್ರೆ, ನಾವು ಮುಳಬಾಗಿಲಿಗೆ ಬಂದು ಸುಮಾರು ಅಂತ ಹೇಳಿದ್ರೆ 500 ವರ್ಷಗಳಾಗಿದೆ. ಆ 500 ವರ್ಷಗಳ ಕಾಲದ ಹಿಂದೆ ಇಲ್ಲೆಲ್ಲ ಕೂಡ ತುಂಬ ಮಳೆನೇ ಬರ್ದಿರೋ ಇತ್ತಂತೆ. ಅಂತಹ ಸಂದರ್ಭದಲ್ಲಿ ಇವರು ವಲಸೆ ಬಂದಾಗ ಇಲ್ಲಿ ಬ್ರಿಟಿಷರ ಕಾಲ ಇದ್ದಿದ್ದು ಆವಾಗ ಕೂಡ ಅಷ್ಟೇ. ಆಗ ಇಲ್ಲಿ ಯಾರೋ ಒಬ್ಬ ಮಹಾದೇವಯ್ಯ ಅಂತ ಲಿಂಗಾಯಿಟ್ಸ್, ಅವರು ಕೃಷ್ಣದೇವರಾಜರ ಒಂದು ಸಾಮಂತ ರಾಜ ಮಹಾದೇವಯ್ಯ ಅಂತ. ಅವರು ಇಲ್ಲಿ ಸಾಮಂತರಾಜರಾಗಿದ್ದಾಗ ಅವರು ಈ ಬ್ರಾಹ್ಮಣರನ್ನು ಕರೆಸ್ಕೊಂಡು ಏನು ಹೇಳ್ತೀರಾ ನೀವು ಅಂತ, ಜ್ಯೋತಿಷ್ಯ ಹೇಳ್ತೀವಿ ಅಂತ ಹೇಳಿದ್ರೆ, ಹಾಗಾದರೆ ನಮ್ಮ ಆಶ್ರಯ ಇರ್ತದೆ ನಿಮಗೆ, ನಿಮ್ಮ ಜ್ಯೋತಿಷ್ಯ ಸರಿ ಆದರೆ ನಿಮಗೆ ಎಲ್ಲ ಬಳುವಳಿ ಸಿಗ್ತದೆ, ಇಲ್ಲ ಅಂದರೆ ನಿಮಗೆ ಸೆಂಡ್ ಆಫ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಜ್ಯೋತಿಷ್ಯ ಹೇಳಿ ಯಾವಾಗ ಬರ್ತದೆ ಮಳೆ ಅಂತ. ಅವರು ಕರಾರುವಕ್ಕಾಗಿ ಒಂದು ದಿನಾಂಕವನ್ನು ಬರೆದು ಕೊಟ್ರಂತೆ, ಈ ಸಮಯಕ್ಕೆ ಮಳೆ ಬರ್ತದೆ ಅಂತ. ಅಲ್ಲಿವರೆಗೂ ಇವರಿಗೆ ರಾಜ ದರ್ಬಾರ್ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ. ಒಂದು ವಾರನೋ 15 ದಿನ ಟೈಮ್ ಕೊಟ್ಟಿದ್ರಂತೆ. ಕರೆಕ್ಟಾಗಿ ಆ ಸಮಯಕ್ಕೆ ಮಳೆ ಬಂದುಬಿಡ್ತಂತೆ. ಆವಾಗ ಮೈಸೂರು ಮಹಾರಾಜರಿಗೆ ರೆಕಮೆಂಡ್ ಮಾಡಿ ಇವರನ್ನು ನಾವು ಪುರೋಹಿತರಾಗಿ ಇಟ್ಕೊಳ್ತೀವಿ, ಇವರಿಗೆ ನೀವೆಲ್ಲ ಮಾಶಾಸನ ಕೊಡಬೇಕು ಅಂತ ಹೇಳಿದ್ರೆ 80 ಗ್ರಾಮಗಳು ಮುಳಬಾಗಲ್ ಟೌನ್ ಪುರೋಹಿತ ಪ್ರತಿ ಊರಿನಲ್ಲೂ ಕೂಡ ಗದ್ದೆ ಮತ್ತು ಹೊಲವನ್ನು ಕೊಟ್ಟು ನಮಗೆ ಜೀವನಾಂಶಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರೋಂಥದ್ದು. ಆಗಲಿಂದ ಈಗಿನವರೆಗೂ 5th ಜನರೇಷನ್, ನಾವು 4 ಜನರೇಷನ್ ಆಯಿತು, ಇವಾಗ 5ನೇ ಜನರೇಷನ್ ನಡ್ಕೊಂಡು ಹೋಗ್ತಾ ಇದೆ ಇದೇ ವೃತ್ತಿಯಲ್ಲಿ. ಈಗಲೂ ಸ್ವಾಮಿ ಹಳ್ಳಿಗಳಲ್ಲಿ ಇನ್ನೊಂದು ಜೋಡಿ ಗ್ರಾಮ ಅಂತ ಇವು ಇದೆ. ಇಲ್ಲ ನಮ್ಮ ತಾತ ಮಾಡ್ತವ್ರೆ. ಇವರೆಲ್ಲ ಆಂಧ್ರದವರು, ಪಲಮೇರ ಹತ್ರ ಇರೋದು ದಾಸಾರ್ಲಪಲ್ಲಿ ಅಂತ, ಬೈರೆಡ್ಡಪಲ್ಲಿ. ಹೌದು, 15 ಕಿಲೋಮೀಟರ್ 20 ಕಿಲೋಮೀಟರ್ ಬಾರ್ಡ್ರು. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಸರ್ ಇಬ್ರು. ಖುಷಿ ನನಗೆ, ಕನ್ನಡ ನೋಡಿ ನನಗೆ ಖುಷಿ. ನೋಡಿ ಇದು ಕೂಡ ಅಷ್ಟೇ ಅವ್ರದೇ ಹಸ್ತಾಕ್ಷರ. ವೇದಮೂರ್ತಿ ಚಿರಂಜೀವಿ ಶ್ರೀ ಅನ್ನಂ ಭಟ್ಟರವರ ನಾಯನ ಆಶೀರ್ವಾದ ವಿಜ್ಞಾಪನಾ ಪೂರ್ವಕ ಡಿವಿಜಿ ಅವ್ರ ಸೈನ್ ನೋಡಿ. ಇಂಗ್ಲಿಷಲ್ಲಿ ಮಾಡಿದ್ದಾರೆ. ಸರ್ ನಿಮಗೆ ಗೊತ್ತಿರಂಗೆ ಡಿ.ವಿ. ಗುಂಡಪ್ಪನವ್ರ ಬಗ್ಗೆ ಇದುವರೆಗೂ ಯಾವುದು ಮ್ಯೂಸಿಯಂ ಅಂತದೇನಾಗಿಲ್ವಾ? ಮ್ಯೂಸಿಯಂ ಏನಾಗಿಲ್ಲ. ಬಳಸಿದಂತ ವಸ್ತುಗಳು ಪ್ರಿಸರ್ವ್ ಮಾಡಿ ಯಾರು ಇಟ್ಟಿಲ್ವಾ? ಇಲ್ಲ, ಪ್ರಿಸರ್ವ್ ಮಾಡ್ತೀವಿ ಅದನ್ನ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟನ್ನ ಪ್ರಿಸರ್ವ್ ಮಾಡಿ, ಮತ್ತೆ ಊರಲ್ಲಿ ಅವ್ರ ಬಗ್ಗೆ ಎಷ್ಟು ಪುರಾವೆಗಳಿದೆ ಸಾಧ್ಯ ಆದ್ರೆ ಸ್ಕೂಲಲ್ಲಿ ಇಡಿ ಸರ್. ಅದನ್ನೇ ಅದಕ್ಕೋಸ್ಕರ ಜನರೇಷನ್ ಬಂದ್ರೆ ಅಟ್ಲೀಸ್ಟ್ ಇದನ್ನ ಇಲ್ಲ ಅಂದ್ರೆ ಸ್ಕೂಲಲ್ಲಿ ಅದು ವ್ಯವಸ್ಥೆ ಮಾಡ್ತೀವಿ. ನಮ್ಮ ರಿಕ್ವೆಸ್ಟ್ ಸರ್, ಓಕೆ ಆದ್ರೆ ಮಾಡಿ, ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ ಸರ್. ಯಾಕೆ ಹಾಳಾಗಬಾರ್ದು ಸರ್, ಇದೆಲ್ಲ ಹಾಳಾಗಬಾರ್ದು ಅಂತ. ಇದೆಲ್ಲೂ ಸಿಗೋದಿಲ್ಲ. ದುಡ್ಡು ಕೊಟ್ರೆ ಸಿಗೋಂಥ ವಸ್ತು ಅಲ್ಲ ಇದನ್ನೆಲ್ಲ, ಆಯ್ತಾ? ಇದನ್ನೆಲ್ಲ ಪುರಾತನವಾದಂಥದ್ದು, ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತ. ನಾವು ಪುರಾತನ ಕಟ್ಟಡ ನೋಡೋದಕ್ಕೆ ಬಂದಿದ್ದು, ಅದು ಇವಾಗಿಲ್ಲ. ದುಃಖ ಅಂತೂ ಆಗಿಲ್ಲ, ಯಾಕೆಂದ್ರೆ ಹೊಸ ರೀತಿ ರೂಪ ಪಡ್ಕೊಳ್ತಾ ಇದೆ. ಹಾಳಾಗಿಲ್ವಲ್ಲ, ಖುಷಿ ಆಯ್ತು ಕೇಳಿ. ಈ ರೀತಿ ಎಲ್ಲ ಕಲೆಕ್ಷನ್ ಮಾಡಿದ್ರಲ್ಲ, ನೀವ್ ಇಟ್ಕೊಂಡಿದಿರಲ್ಲ ಸರ್, ನಿಮ್ಗೂ ಒಂದು ಹವ್ಯಾಸ ಇದೆ ಅಂದಂಗ ಸಾಹಿತ್ಯದ ಬಗ್ಗೆ. ಇಲ್ಲಾಂದ್ರೆ ಇದೆಲ್ಲ ಸಾಧ್ಯ ಆಗಲ್ಲ ಸರ್. ಮನೇಲಿ ಎಷ್ಟು ಇಡತ್ತಾಗ್ದಿಸಿ ಅಂತ ಹೇಳ್ಬೋದಿತ್ತಲ್ಲ. ಯಾವುದೇ ಊರಿಗೆ ಹೋಗ್ಲಿ ಒಂದು ಪುಸ್ತಕ ಕೊಂಡ್ಕೊಂಡು ಬರ್ತೀನಮ್ಮ ನಾನು, ನನ್ನ ಹವ್ಯಾಸ. ಆ ಊರಿನ ಗುರುತು ಅಂತ ಎಲ್ಲೇ ಒಂದು ಜಾಗಕ್ಕೆ ಹೋದ್ರೆ ಒಂದು ಪುಸ್ತಕ, ಆಯ್ತಾ? ಪ್ರತಿ ದಿನ ಒಂದು ಪೇಜ್ ಆದ್ರೂ ಓದ್ಬಿಟ್ಟೆ ಮಲ್ಕೊಳ್ಳೋಂಥದ್ದು ಅದೊಂದು ಹವ್ಯಾಸ. ಒಳ್ಳೆ ಹವ್ಯಾಸ ಸರ್. ಇವತ್ತಿರ್ತಾರೆ ಸರ್ ನೆಂಟ್ರು, ಫ್ರೆಂಡ್ಸ್ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಪುಸ್ತಕಗಳು ಯಾವತ್ತೂ ಕೈ ಬಿಡಲ್ಲ. ಪುಸ್ತಕ ಅನ್ನೋದೇ ಒಂದು ಗುಡ್ ಫ್ರೆಂಡ್ ಅಂತ ನಮ್ಗೆ. ಹೌದು, ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಅದರಿಂದ ನಮ್ಗೆ ಯಾವುದೇ ರೀತಿಯಾದ ಮೋಸ ಆಗಲ್ಲ. ಗುಡ್ ಫ್ರೆಂಡ್ ಅನ್ನೋದು ₹1.75 ಇದೆಯಲ್ಲ ನಾನು. ಇದು ನಮ್ಮ ತಾತ ಮುತ್ತಾತಂದರು ಅವ್ರಿಗಿದ್ದಂಥ ಅವಿನಾಭಾವ ಸಂಬಂಧ, ಪ್ರೀತಿಯ ಒಂದು ಕೊಡುಗೆ ಅದು. ಅದಕ್ಕೆ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ. ಈ ತರ ಅವರು ಈ ತರ ಪುಸ್ತಕಗಳನ್ನು ಬರೆದಿದ್ದಾರೆ. ಇವಾಗ ನೀವು ಎಲ್ಲಿ ಬೇಕಾದ್ರೂ ನಿಮ್ಗೆ ವ್ಯಾಲ್ಯೂಮ್ಸ್ ಅಲ್ಲಿ ಸಿಗ್ತದೆ. ಇದು ಜ್ಞಾಪಕ ಚಿತ್ರಕಲೆ ಅಂತ, ಜ್ಞಾಪಕ ಚಿತ್ರಕಲೆ ಅಂತ ಹೇಳ್ಬಿಟ್ಟು ಆ ಥರ. ಆದರೆ ಅವರ ಹಸ್ತಾಕ್ಷರ ಸಿಗೋದಿಲ್ಲ, ಅವರಾಗೆ ಅವರು ಇದನ್ನು ಕೊಟ್ಟಿರುವಂಥದ್ದು. ಡಿ.ವಿ. ಗುಂಡಪ್ಪನವರೇ ಇದನ್ನು ನಮ್ಮ ತಾತನವ್ರಿಗೆ, ನಮ್ಮ ತಂದೆಯವರಿಗೆ ಕೊಟ್ಟಿರೋಂಥದ್ದು, ಅವರೇ ಕೊಟ್ಟಿರೋದು. ಇದು ಸೈನ್ ಮಾಡಿ ಕೊಟ್ಟಿರೋದಲ್ವಾ? ಸೈನ್ ಮಾಡಿ ಕೊಟ್ಟಿರೋದು ಅವರು. ಸರ್ ನೀವು ನಾವು ಬಂದಾಗ ಹುಡುಕಿ, ಪಾಪ ನೀವು ಎಷ್ಟೊಂದು ಬಿಸಿ ಇದ್ರಿ, ನಮಗೆ ಗೊತ್ತು, ಟೈಮ್ ಕೊಟ್ಟಲ್ಲ, ತುಂಬಾ ಥ್ಯಾಂಕ್ಸ್ ಸರ್. ಇದು ಅವ್ರ ಇಂಗ್ಲಿಷ್ ಸಿಗ್ನೇಚರ್. ಅದು ಇಂಗ್ಲಿಷ್ ಸಿಗ್ನೇಚರ್, ಇದು ಕನ್ನಡ ಸಿಗ್ನೇಚರ್. ಅವಾಗ ನೋಡಿ, ಅವಾಗಿನ ಪುಸ್ತಕದ ಬೆಲೆ ಸರ್, ಅವಾಗ ಓಪನ್ ಮಾಡಿದ್ದಲ್ಲ ಸರ್, ಲಾಸ್ಟ್ ಪೇಜ್ ನೋಡಿ. ನಮ್ಮ ತಾತನವ್ರಿಗೆ ಕನಕಾಭಿಷೇಕ ಅಂತ ಮಾಡಿದಾಗ ಕೊಟ್ಟಿರೋಂಥದ್ದು ಇದು. ಇದರಲ್ಲೂ ಡೇಟ್ ಹಾಕಿದ್ದಾರೆ. ಅದು ಅವ್ರದ್ದೇನೆ ಸರ್? ಅದು ಅವ್ರದ್ದೇ.
ಡಿ ವಿ ಗುಂಡಪ್ಪ, ಇಂಗ್ಲಿಷ್ ಸೈನಿಕ. ಬೆಲೆ ₹1.75. ಹೌದು. ಸರಿಲ್ಲ. ಓಕೆ ಓಕೆ. ಅದು ಮಾಮೂಲಿ ಇದು ಅರ್ಚನೆ ಮಾಡೋಂಥದ್ದು ಪುರೋಹಿತರಿಗೆ ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರ ಪ್ರೀತಿಯಿಂದ ಕೊಟ್ಟಿರೋದು.